ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಎಲೆಕ್ಷನ್ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಜೊತೆ ಅಧಿಕಾರಿಯ ಭರ್ಜರಿ ಎಣ್ಣೆ ಪಾರ್ಟಿ ಮಾಡಲಾಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲೆಕ್ಷನ್ ಇದು. ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಎಲೆಕ್ಷನ್ ಅಕ್ರಮ ಪ್ರಕರಣದ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಜೊತೆ ಅಧಿಕಾರಿಗಳು ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲೆಕ್ಷನ್ ಪೊಲೀಸರ ವಿಚಾರಣೆ ಮುಗಿದ ಬಳಿಕ ಭರ್ಜರಿ ಪಾರ್ಟಿ ಮಾಡಲಾಗಿದೆ. ಕುಣಿಗಲ್ ಹೊರವಲಯದ ಡಾಬಾದಲ್ಲಿ ಈ ಪಾರ್ಟಿ ನಡೆದಿದೆ ಎನ್ನುವಂತ ಮಾಹಿತಿ ಇದೆ. ಕಾಂಗ್ರೆಸ್ ಮುಖಂಡರ ಜೊತೆಯಲ್ಲಿ ಪಾರ್ಟಿ ಮಾಡಲಾಗಿದೆ. ಹಾಗೆಯೇ ಕೈ ಮುಖಂಡ ಮೂರ್ತಿ ಜೊತೆ ರಾಮ್ ಪ್ರಸಾದ್ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ರಾಮ್ ಪ್ರಸಾದ್, ಶಾಸಕ ಡಾಕ್ಟರ್ ರಂಗನಾಥ್ ಆಪ್ತ ಇವರ ಆತಿಥ್ಯದಲ್ಲಿ ಪಾರ್ಟಿಯನ್ನ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಆರೋಪಿ ಜೊತೆಯಲ್ಲೇ ಪಾರ್ಟಿಯನ್ನ ಮಾಡಿರುವಂಥದ್ದು. ಅಕ್ರಮದ ಆರೋಪಿ ಸುನಿಲ್ ಜೊತೆ ಭರ್ಜರಿ ಎಣ್ಣೆ ಪಾರ್ಟಿ ಮಾಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಿ. ವರದಿ ನೀಡಬೇಕಾದ ರಾಮ್ ಪ್ರಸಾದ್ ಮತ್ತು ಆರೋಪಿ ಒಂದೇ ಟೇಬಲ್ನಲ್ಲಿ ಕುಳಿತು ಸರಿಯಾಗಿ ಎಣ್ಣೆ ಕುಡಿದಿದ್ದಾರೆ. ವಿಚಾರಣೆ ಮುಗಿಸಿ ನೇರವಾಗಿ ಪಾರ್ಟಿಗೆ ಆಫೀಸರ್ ಹಾಜರಾಗಿರುವಂಥದ್ದು. ಶಾಸಕ ರಂಗನಾಥ್ ಆಪ್ತ ಬೇಗೂರು ಮೂರ್ತಿಯಿಂದ ಈ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಮಾರ್ಚ್ 15ರಂದು ಚುನಾವಣಾಧಿಕಾರಿ ಸುನಿಲ್ರಿಂದ ಅಕ್ರಮ ಆಗಿತ್ತು. ಸಾಕ್ಷ್ಯ ಸಮೇತ ಸುನಿಲ್ನನ್ನ ಬಿಜೆಪಿ ಮತ್ತು ಜೆಡಿಎಸ್ನವರು ಕೂಡ ಹಿಡಿದಿದ್ರು. ಅಕ್ರಮದ ಆರೋಪಿ ಸುನಿಲ್ ಜೊತೆಗೆ ಭರ್ಜರಿ ಎಣ್ಣೆ ಪಾರ್ಟಿಯನ್ನ ಮಾಡಲಾಗಿದೆ. ವರದಿ ನೀಡಬೇಕಾದ ರಾಮ್ ಪ್ರಸಾದ್ ಒಂದೇ ಟೇಬಲ್ನಲ್ಲಿ ಕುಳಿತು ಎಣ್ಣೆ ಹೊಡೆದಿದ್ದಾರೆ. ವಿಚಾರಣೆ ಮುಗಿಸಿ ನೇರವಾಗಿ ಪಾರ್ಟಿಗೆ ಹಾಜರಾಗಿದ್ದಾರೆ ಆಫೀಸರ್ಸ್. ಶಾಸಕ ರಂಗನಾಥ ಆಪ್ತ ಬೇಗೂರು ಮೂರ್ತಿಯಿಂದ ಈ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು. ಹಾಗೆಯೇ ಮಾರ್ಚ್ 15ರಂದು ಚುನಾವಣಾಧಿಕಾರಿ ಸುನಿಲ್ ಈ ಅಕ್ರಮವನ್ನು ಎಸಗಿದ್ರು. ಸಾಕ್ಷ್ಯ ಸಮೇತ ಸುನಿಲ್ನನ್ನ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಹಿಡಿದಿದ್ರು. ಈ ಸಂಬಂಧ ಹುಲಿಯೂರು ದುರ್ಗ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಕೇಸ್ ಸಂಬಂಧ ಹೇಳಿಕೆ ನೀಡೋಕೆ ರಾಮ್ ಪ್ರಸಾದ್ ಬಂದಿದ್ರು. ಕರ್ತವ್ಯದ ವೇಳೆ ಆರೋಪಿ ಜೊತೆಯಲ್ಲಿ ರಾಮ್ ಪ್ರಸಾದ್ ಎಣ್ಣೆ ಪಾರ್ಟಿಯನ್ನ ಮಾಡಿದ್ದಾರೆ. ತನಿಖೆ ನಡೆಸಬೇಕಾದ ಅಧಿಕಾರಿಗಳೇ ಆರೋಪಿ ಜೊತೆಯಲ್ಲಿ ಹೇಗೆ ಪಾರ್ಟಿ ಮಾಡ್ತಾ ಇದ್ದಾರೆ ನೋಡ್ಬೋದು. ಈ ರೀತಿಯಾಗಿ ಯಾರ ಆರೋಪ ಇದೆ ಅವ್ರ ಬಗ್ಗೆ ರಿಪೋರ್ಟ್ ಕೊಡಬೇಕಾದಂಥ ಅಧಿಕಾರಿಯೇ ಹೋಗಿ ಕೂತ್ಕೊಂಡು ಆರೋಪಿ ಜೊತೆಯಲ್ಲಿ ಹೇಗೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ. ಒಂದು ಡಾಬಾದಲ್ಲಿ ಕುಣಿಗಲ್ ಹೊರವಲಯದ ಡಾಬಾ ಒಂದರಲ್ಲಿ ಕೂತು ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ನಮ್ಗೆ ಬೇಕಾದನ್ನ ಏನೋ ಒಂದು ಅಕ್ರಮ ಎಸಗಿದಂತ ಆರೋಪಿಯ ಜೊತೆ ಹೇಗೆ ಕುಳಿತು ಪಾರ್ಟಿ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು. ಸರ್ ಬೇರೆ ಏನೋ ಸ್ಟಾರ್ಟರ್ ಸರ್ ಟ್ಯೂಬರ್ ಪ್ರೀಮಿಯಂ ಇಲ್ಲ, ಸ್ಟ್ರಾಂಗ್ ಇದೆ, ಪ್ರೀಮಿಯಂ ಇದೆ ಅಲ್ವಾ, ಕೆ ಪ್ರೀಮಿಯಂ. ಕಳೆದ ಕುಣಿಗಲ್ ತಾಲೂಕಿನ ಸಂತೆಮಾತೂರು ವಿಎಸ್ಎಸ್ಎನ್ ಸೊಸೈಟಿ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾದಂತಹ ಸಿಡಿಒ ಸುನಿಲ್ ಅವರು ನೇರವಾಗಿ ಚುನಾವಣೆ ಅಕ್ರಮದಲ್ಲಿ ಭಾಗಿಯಾಗಿರೋದು ರೆಡ್ ಹ್ಯಾಂಡ್ ಆಗಿ ತಿರುಗಾಕೊಂಡು ಅವ್ರ ಮೇಲೆ ಹುಲಿಯೂರ್ದುರ್ಗ ಸ್ಟೇಷನ್ ಅಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿ ತನಿಖೆ ಹಂತದಲ್ಲಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ಲಿಕ್ಕೆ ಬಂದಂತಹ AR ರಾಮ್ ಪ್ರಸಾದ್, ತುಮಕೂರಿನ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ರಾಮ್ ಪ್ರಸಾದ್ ಅವರು ಮತ್ತೆ ಸಿಡಿಒ ಸುನಿಲ್ ರವರು ಕೆಲವು ಕಾಂಗ್ರೆಸ್ ಮುಖಂಡರುಗಳ ಜೊತೆ ಸೇರಿ ಈ ಒಂದು ಪ್ರಕರಣವನ್ನು ಮುಚ್ಚಾಕಬೇಕು ಅನ್ನೋ ನಿಟ್ಟಿನಲ್ಲಿ ಡ್ಯೂಟಿ ಕರ್ತವ್ಯ ಇರುವಂತಹ ಸಂದರ್ಭದಲ್ಲಿ ಹೋಟೆಲ್ ಹೋಗಿ ಡಾಬಾಗ್ ಹೋಗಿ ಕುಣಿಗಲ್ಲು ಮತ್ತೆ ಬೆಂಗಳೂರು ಹೈವೇಲಿ ಇರುವಂತಹ ಒಂದು ಪ್ರತಿಷ್ಠಿತ ಗೋಲ್ಡನ್ ಪಿಜ್ಜಾ ಡಾಬಾದಲ್ಲಿ ಕಾಂಗ್ರೆಸ್ ಮುಖಂಡರುಗಳ ಜೊತೆ ಎಣ್ಣೆ ಪಾರ್ಟಿ ಮಾಡಿಕೊಂಡು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕಬೇಕು, ಇದಕ್ಕೆ ಯಾವ ಅಧಿಕಾರಿಗಳಿಗೆ ಯಾವ ರೀತಿ ಪಾರ್ಟಿಗಳು ಕೊಡಬೇಕು, ಯಾವ ರೀತಿ ಬೇರೆ ಬೇರೆ ರೀತಿ ಆಮಿಷ ಒಡ್ಡಿ ಸುನಿಲ್ನ ಬಚಾವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಷಡ್ಯಂತ್ರವನ್ನು ಇವತ್ತು ಡಾಬಾದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿರುವಂತದ್ದು. ಕಳೆದ ತಿಂಗಳು 15ನೇ ತಾರೀಕು ಕುಣಿಗಲ್ ತಾಲೂಕಿನ ಸಂತೆಮಾತೂರು ವಿಎಸ್ಎಸ್ಎನ್ ಸೊಸೈಟಿ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾದಂತಹ ಸಿಡಿಒ ಸುನಿಲ್